ಸರ್ ನೀವು ಹೇಳಿದ್ದನ್ನೆಲ್ಲ ಒಪ್ಕೊಳ್ತಾ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಅಲ್ಲ ಬಂದೆ ಅದೇ ಯಾಕೆ ಅಂತ ಯಾವ ರೀತಿ ಇದೆ ಅಂದ್ರೆ ಸರ್ ಈ ಹಿಂದೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದ್ದಾಗಲೂ ಕೂಡ ಅದರ ಬರೆ ಜನರ ಮೇಲೆ ಬಿತ್ತು. ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದರೂ ಕೂಡ ಅದರ ಲಾಭ ಜನಸಾಮಾನ್ಯರಿಗೆ ಬರಲಿಲ್ಲ. ಈಗ ಯುದ್ಧದ ಸಂದರ್ಭದಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಇದು ಕ್ಷಣಿಕ, ನಾಳೆ ನಾಳಿದ್ದು ಎನಿ ಟೈಮ್ ನಾವು ಪ್ರೈಸ್ ಹೈಕ್ ನೋಡಬೇಕು. ಈಗಾಗಲೇ ನಾಯ್ರಾ ಪೆಟ್ರೋಲ್ ಬಂಕ್ ಅಲ್ಲಿ ಸುಮಾರು 3 ರಿಂದ 4 ಜಾಸ್ತಿ ಮಾಡಿದ್ದಾರೆ. ಸೊ ನಿಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನ್ ಫ್ಲಕ್ಚುಯೇಷನ್ ಇದ್ರೂ ಕೂಡ ಅದು ಜನಸಾಮಾನ್ಯರಿಗೆ ನೇರವಾಗಿ ಅದರ ಲಾಭ ಸಿಗಲ್ಲ, ನಷ್ಟಗಳು ಮಾತ್ರ ಜನಸಾಮಾನ್ಯರಿಗೆ ಸಿಗುತ್ತೆ. ಹೆಚ್ಚಾದಾಗ ಹೆಚ್ಚು ಮಾಡಿಬಿಡ್ತಾರೆ, ಕಡಿಮೆ ಆದಾಗ ಕಡಿಮೆ ಮಾಡಿಲ್ಲ. ಆದರೆ ಈಗ ಅದು ಕೇಸ್ ಅದಲ್ಲ. ಈಗ ಏನಾಯ್ತಂದ್ರೆ ಇವಾಗ ಕ್ರೆಡಿಟ್ ಫೆಸಿಲಿಟಿ ಅವರು OMC ಕೊಡದೇ ಇರೋದ್ರಿಂದ ಇವರೇನ್ ಮಾಡಿದ್ರು, ಈಗ ಡೀಲರ್ಸ್ಗೆ ಅದು ಪೆಟ್ರೋಲ್ ಡೀಸೆಲ್ ಅನ್ನು ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ. ಪರ್ಚೇಸ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ಟಾಕ್ ಇಲ್ಲ. ಅಂದರೆ ಇಲ್ಲಿ ವಿಪರ್ಯಾಸ ಹೇಗಿದೆ ಅಂದರೆ OMC ನಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ, ಪೆಟ್ರೋಲ್ ಬಂಕಲ್ಲಿಲ್ಲ. ಇದು ಇಲ್ಲಿ ಸರ್ಕಾರದ ಜವಾಬ್ದಾರಿ ಇಲ್ಲಿ ಬರುತ್ತೆ. ಅವ್ರು ಏನು ಮಾಡ್ಬೇಕಂತಂದ್ರೆ OMCಗಳಿಗೆ ಹೇಳಬೇಕು, ನೀವು ಕೊಡಿ, ನಾವಿದ್ದೀವಿ. ಯಾಕಂತಂದ್ರೆ ಇದು ಸರ್ಕಾರದ ಜವಾಬ್ದಾರಿನೇ. ಇದು ಈ ಪ್ರೈಸ್ ಫ್ಲಕ್ಚುಯೇಷನ್ ಆದಾಗ ಕ್ರೆಡಿಟ್ ಅಂದ್ರೆ ಕೊಡಿ ನೀವು, ಅಂದ್ರೆ ಅವ್ರಿಗೆ ನಾವು ಕೊಡ್ತೀವಿ. ಅಂದ್ರೆ ಈ ಕ್ರೆಡಿಟ್ ಅಂದ್ರೆ ಇಟ್ಸ್ ಅನ್ ಅರೇಂಜ್ಮೆಂಟ್ ಅಷ್ಟೇನೆ, ಕೊಟ್ಟೆ ಕೊಡ್ತಾರೆ ಅವರು. ಆದ್ರೆ ಇವರಿಗೆ ಕೊಡೋಷ್ಟು ಅಂದ್ರೆ ಇವ್ರಿಗೆ ಈ ಲಾಸ್ ಅನ್ನ ತಡ್ಕೊಳಕ್ ಆಗ್ತಾ ಇಲ್ಲ OMCಗಳು. ಅದಕ್ಕೆ ನಂದು ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಬ್ಸಿಡಿ ಕೊಡೋದು ಅಂತ ಇರುತ್ತೆ. ಅಂದರೆ ಅವ್ರಿಗೆ ಕ್ರೆಡಿಟ್ ಗ್ಯಾರಂಟಿ ಕೊಡೋದು ಅಂತ ಇರುತ್ತೆ. ಅದನ್ನು ಮಾಡಬೇಕು. ಇದು ಕ್ರೈಸಿಸ್ ಟೈಮ್, ಇದು ಸಂಕಷ್ಟದ ಸಮಯ. ಸೊ ಇದಿಷ್ಟೇನ. ಆದರೆ ಅವರು ಈಗ ಏನಂತಂದ್ರೆ ಪ್ಯಾನಿಕ್ ಬರೋ ಥರ ಸರ್ಕಾರ ನಡ್ಕೊಳ್ಬಾರ್ದು. ಹಾಗಂತ ಸುಳ್ಳು ಹೇಳೋದು ಅಂತಲ್ಲ, ಎಲ್ಲವೂ ಸರಿ ಇದೆ ಅಂತಲೂ ಪ್ರಾಕ್ಟಿಕಲ್ ಆಗಿ ಏನು ಟ್ರಾನ್ಸ್ಪರೆಂಟ್ ಆಗಿ ಏನಿದೆಯೋ ವಿಷಯ ವಸ್ತುಸ್ಥಿತಿ ಹೇಳಿದ್ರೆ ಜನಕ್ಕಿದೆ. ಜನನೂ ಅಷ್ಟೇ, ಹಂಗೆ ಇದೆ, ಜನರ ಹುಚ್ಚಾಟನೂ ಹಂಗೆ ಇದೆ. ಹೌದು, ರಿಯಾಲಿಟಿನೂ ಹಂಗೆ ಇದೆ, ಜನರ ಹುಚ್ಚಾಟನೂ ಹಂಗೆ ಇದೆ. ಆಮೇಲೆ ಜನನೂ ಅಷ್ಟೇನೆ. ಇದು ನಿಮ್ಗೆ ಅಗತ್ಯಕ್ಕೆ ತಕ್ಕ ಅಷ್ಟು ಮಾತ್ರ ತಗೊಳ್ಬೇಕು. ಆಮೇಲೆ ಪ್ಯಾನಿಕ್ ಅವಕಾಶ ಅಲ್ಲ ಸರ್. ಈಗ ಏನಾಗುತ್ತೆ ಅಂತಂದ್ರೆ, ಒಂದು ನಂದನ್ ಕಶ್ಯಪ್ ಅವರೇ, ಈಗ ನರೇಂದ್ರ ಮೋದಿ ಅವರು ಕೊರೋನಾ ಸಂದರ್ಭದ ಪರಿಸ್ಥಿತಿಯನ್ನ ನಾವು ಹೇಗೆ ಸವಾಲನ್ನ ಎದುರಿಸಿದ್ದೀವೋ ಹಾಗೆ ನಾವೆಲ್ಲರೂ ಟೀಮ್ ಇಂಡಿಯಾ ರೀತಿ ಈ ಪರಿಸ್ಥಿತಿಯನ್ನ ಎದುರಿಸೋಣ ಅಂತ ಹೇಳಿದ್ದೆ ಸಾಕು. ಮೋದಿ ಅವರೇ ಹೇಳ್ಬಿಟ್ರಲ್ಲ. ಮೋದಿ ಅವರಂತ ಏನು ಅಂತಂದ್ರೆ, ಮೋದಿ ಅವರಂದ್ರೆ ಒಂದು ರಕ್ಷಣೆ, ಮೋದಿ ಅವರಂದ್ರೆ ಒಂದು ಭದ್ರತೆ, ಮೋದಿ ಅವರಂತಂದ್ರೆ ಅದು ಒಂದು ರೀತಿ ಅವ್ರಿದ್ದಾರೆ ಅಂತಂದ್ರೆ ಅದೊಂಥರ ಧೈರ್ಯ. ಅವರೇ ಸವಾಲನ್ನು ಎದುರಿಸಬೇಕು. ಇನ್ನು ಈ ಯುದ್ಧ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಚಿಂತೆಗೀಡು ಮಾಡುವಂಥ ವಿಷಯ ಅಂತ ಅವ್ರು ಹೇಳಿದ ತಕ್ಷಣ ಜನ ಪ್ಯಾನಿಕ್ ಆದರು. ಯಾವಾಗ ಒಂದೆರಡು ಪೆಟ್ರೋಲ್ ಬಂಕಲ್ಲಿ ನೋ ಸ್ಟಾಕ್ ನೋಡ್ಬಿಟ್ರು ಜನ ಇನ್ನೊಂದಿಷ್ಟು ಹುಚ್ಚ ಆಗ್ಬಿಟ್ರು. ಏನೇನು ಸಿಗುತ್ತೆ ಎಲ್ಲ ತಗೊಂಡು ನುಗ್ಗುತ್ತಾ ಇದ್ದಾರೆ ಈಗ ಪೆಟ್ರೋಲ್ ಬಂಕ್ಗಳಿಗೆ. ಏನಿಲ್ಲ ಅಂದ್ರೆ ಒಂದು ತಿಂಗಳು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಸೊ ಏನು ರಿಯಾಲಿಟಿ ಇದು, ಏನು ಹುಚ್ಚಾಟ ಇದು? ತಾವಿದನ್ನು ಹೆಂಗೆ ವ್ಯಾಖ್ಯಾನಿಸ್ತೀರಾ, ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಮೋದಿ ಅವರೇ ಹೇಳ್ಬಿಟ್ಟಿದ್ದಾರೆ, ಅವರು ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಬೇಕು, ನಾನು ನಿಮ್ಮನ್ನ ಕಾಪಾಡ್ತೀನಿ ಏನು ಬಂದ್ರು ಅಂತ. ನೀವು ಎಲ್ಲದಕ್ಕೂ ರೆಡಿಯಾಗಿ ಅಂದರೆ ಅವರು ಕೈ ಎತ್ತಿ ನಿಂತುಬಿಟ್ಟಿದ್ದಾರೆ. ಅಲ್ಲ ರೆಡಿಯಾಗಿ ಅಂದ್ರೆ ಏನು ಅರ್ಥ? ಅಲ್ಲ, ಜವಾಬ್ದಾರಿಯಿಂದ ನುಣಿಸ್ಕೋತಿಯಾರ ಅವರು. ಹಲವಾರು ವ್ಯಾಖ್ಯಾನಗಳು ಇರ್ತವೆ ಅದರಲ್ಲಿ. ರೆಡಿಯಾಗಿ ಅಂದ್ರೆ ಏನು, ಕೊರೋನಾ ಟೈಮಲ್ಲಿ ಜಾಗಟೆ ಬಡೀರಿ, ತಟ್ಟೆ ಹೊಡೀರಿ, ಆ ಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಈ ವ್ಯಕ್ತಿ. ಕೊರೋನಾದಲ್ಲಿ ಏನಾಯ್ತು, ರಾಹುಲ್ ಗಾಂಧಿ ಅವರು ಫೆಬ್ರವರಿಲಿ ಹೇಳಿದ್ರು ಮಹಾಮಾರಿ ದೇಶಕ್ಕೆ ಬರುತ್ತೆ, ರೆಡಿಯಾಗಿ ಅಂತ. ರೆಡಿ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ಮೋದಿಗಿತ್ತು. ಏರ್ಪೋರ್ಟ್ಗಳನ್ನ ನಿಲ್ಲಿಸಬೇಕಾಗಿತ್ತು, ಬಂದರುಗಳನ್ನ ಒಂದು ಸಾಂಕೇತಿಕವಾದಂತಹ ಒಂದು ಜಾಗಟೆ ಬಡದ್ಬಿಟ್ಟು ತಟ್ಟೆ ಬಡದ್ಬಿಟ್ಟು ನಮ್ಗೇನಾರ ಇದು ಕರೋನಾ ವಾಸಿ ಆಯ್ತಾ? ಆಗ್ಲಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ದೇವ್ರ ಮುಂದೆ ಜಾಗಟೆ ಮತ್ತೆ ಗಂಟೆ ಬಾರಿಸಿದ ನೋಡಿ, ದೇವ್ರ ಮುಂದೆ ಬಾರ್ಸೋಣ ರಸ್ತೆ ನಿಂತ್ಕೊಂಡು ಡ್ರಾಮಾ ಮಾಡಿದ್ರಲ್ಲ ಅವರು. ನೋಡಿ, ಇವರು ಏನ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು ಅಂದ್ರೆ ಜವಾಬ್ದಾರಿಯಿಂದ ನುಣುಚ್ಕೋತಿದ್ದಾರೆ. ಜವಾಬ್ದಾರಿ ಇರೋ ವ್ಯಕ್ತಿ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಶಿವಶಂಕರ್ ನೋಡಿ, ನಮ್ಮ ಸ್ನೇಹಿತರು 3 ಬಂಕ್ ನಡೆಸ್ತಾ ಇದ್ದಾರೆ. 3 ಬಂಕ್ ನಡೆಸ್ತಿದ್ದಾರೆ ಮಂಡ್ಯ ಮೈಸೂರು ಭಾಗದಲ್ಲಿ. ಇವತ್ತು ಅವರಿಗೆ 15 ರಿಂದ 20 ದಿವಸ ಕ್ರೆಡಿಟ್ ಕೊಡ್ತಾ ಇದ್ರು OMCಗಳು. ಇವತ್ತು ಏನಾಗಿದೆ ಅಂದ್ರೆ ನಾನು ಟ್ರಕ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನಮಗೂ ಸಾಲ ಕೊಡ್ತಾ ಇದ್ರು.
ಇವತ್ತೇನಾಗಿದೆ, ಕಾಸು ಕೊಟ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಹೋಗಿ ಸ್ವಾಮಿ ಅಂತ ಇದ್ದಾರೆ. ಏನಾಗಿದೆ ಅಂದರೆ ಸರ್ಕಾರದ ಭಾಗವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡವರು ಅವು ಕ್ರೆಡಿಟ್ ಕೊಡಬೇಕು, LOC ಕೊಡಬೇಕು. ತಗೊಳ್ಳಿ LOC, ಸರ್ಕಾರದ ಪರವಾಗಿ ನಿಮ್ಗೆ ಇಷ್ಟು 100-200 ಕೋಟಿ ಡೆಪಾಸಿಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ ಅನ್ಬೇಕು. ಇದರಿಂದ ಏನಾಗಿದೆ ಗೊತ್ತಾ, ಇವತ್ತು ಒಂದು ಪೆಟ್ರೋಲ್ ಬಂಕಲ್ಲಿ 300-400 ಗಾಡಿ ಡೀಸೆಲ್ ಹಾಕಿಸ್ತೀವಿ. ನಮ್ಮ ಸ್ನೇಹಿತರ ಗಾಡಿಗಳ 400-500 ಗಾಡಿ ಡೀಸೆಲ್ ಹಾಕಿಸ್ತಾರೆ. ಇವತ್ತು ಅವ್ರಿಗೆ 200-300 ದುಡ್ಡಿರೋರು ಹಾಕಿಸ್ಕೊಂಡು ಹೋಗ್ತಾರೆ, ಇದೆಲ್ಲ ಗಾಡಿ ನಿಲ್ಲಿಸ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದೆ ದೇಶ, ಎಲ್ಲಿಗೆ ಹೋಗ್ತಿದೆ ದೇಶ? ನಿನ್ನೆ ಅದೊಂದು ವಿಡಿಯೋ ನೋಡ್ತಿದ್ದೆ ಮೇಡಮ್ ಅವರೇ, ಹಾಸನದಲ್ಲಿ ಎಷ್ಟೊಂದು ಹೋಟ್ಲುಗಳು ಮುಚ್ಚಿದ್ದಾರೆ. ಈ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಮೇಲೆ ಎಷ್ಟು ಕುಟುಂಬಗಳು ಅವಲಂಬಿತವಾಗಿದೆ ಅಂತ ನಿಮಗೆ ಗೊತ್ತು, ನೀವೇ ಸ್ಟೋರಿಗಳು ಮಾಡಿದ್ದೀರಾ. ಎಷ್ಟು ಹೋಟ್ಲುಗಳು ಮುಚ್ಚಿದೆ, ಅವರ ಪರಿಸ್ಥಿತಿ ಏನಾಗಬೇಕು? ಈ ಆಟೋ ಓಡಿಸೋರ್ ಕತೆ ಏನಾಗಿದೆ? ಇಲ್ಲೇ ಕುಮಾರ ಪಾರ್ಕು, ಅಲ್ಲ ಅದಕ್ಕೆಲ್ಲ ಮೋದಿ ಅವ್ರ ಕಾರಣನಾ? ಆಬ್ವಿಯಸ್ಲಿ ಅವರ ಪಾಲಿಸಿ, ಅವರ ಫೇಲ್ಯೂರ್. ಅಂತಾರಾಷ್ಟ್ರೀಯ ಸ್ವತಃ ಬಿಕಾಸ್ ಬೆಲೆ ಏರಿಕೆ ಬಿಸಿ ಅಮೆರಿಕದ ಜನರನ್ನು ಕಾಡ್ತಾ ಇದೆ. ಯಾರು ಯುದ್ಧ ಸಾರಿದ್ದಾರೆ ಅವರು. ಇಡೀ ಪ್ರಪಂಚದ ಆರ್ಥಿಕತೆ ಅಲಗಾಡ್ತಾ ಇದೆ. ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ ನಾವು ತೈಲಕ್ಕೆ 88% ನಾವು ಆಮದು ಮೇಲೆನೆ ಡಿಪೆಂಡ್ ಆಗಿರುವಂತ ಒಂದು ದೇಶ. ಮೋದಿ ಅವರು ಹೋಗ್ಬಿಟ್ಟು ಹಾರ್ಮುಜ್ ಜಲಸಂಧಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಹಂಗೆ ಟ್ಯಾಂಕರ್ಗಳು ಅದಕ್ಕೆ ಅಲ್ಲಿಗೆ ಬರ್ತೀವಿ ನೋಡಿ ಮೇಡಮ್. ನೋಡಿ ಇವಾಗ ಚೈನಾದವ್ರಿಗೆ ಹೋಗ್ತಾ ಇದೆ, ರಷ್ಯಾದವ್ರಿಗೆ ಹೋಗ್ತಿದೆ, ಪಾಕಿಸ್ತಾನದವ್ರಿಗೆ ಹೋಗ್ತಾ ಇದೆ, ನಮ್ಗೆ ಯಾಕೆ ಬರ್ತಿಲ್ಲ? ಫೇಲ್ಡ್ ಪಾಲಿಸಿ ಆಫ್ ನರೇಂದ್ರ ಮೋದಿ. ಏನಕ್ಕೆ, ಏನಾಗಿದೆ? ನಾಟೋದಲ್ಲಿ ಸ್ಪೇನ್ ಅವರು ಹೇಳಿದ್ದಾರೆ, UK ಅವರು ಹೇಳಿದ್ದಾರೆ, ಕೆನಡಾದವ್ರು ಹೇಳಿದ್ದಾರೆ, ಯುರೋಪಿಯನ್ ಯೂನಿಯನ್ ಹೇಳಿದ್ದಾರೆ, ನೀನು ಮಾಡ್ತಿರೋದು ನಿಮ್ಮ ಒಂದು ಚಟಕ್ಕೆ ಅಂತ. ಯಾರಿಗೆ? ಇಸ್ರೇಲ್ಗೆ ಮತ್ತೆ ಟ್ರಂಪ್ಗೆ. ಏನಕ್ಕೆ ಮಾಡ್ತಿದ್ದಾರೆ? ನಿಮ್ ಚಟ ತೀರಿಸ್ಕೊಳಕ್ಕೆ. ಮೋದಿ ಏನಕ್ಕೆ ಅವ್ರ ಮುಂದೆ ತುಟಿ ಬಿಟ್ಟಿ ಬಿಚ್ತಾ ಇಲ್ಲ? ಒಂದ್ ರೀಸನ್ನು ಎಪ್ಸ್ಟೀನ್ ಫೈಲು. ಸೆಕೆಂಡು ಇಸ್ರೇಲ್. ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ಬರ್ತೀನಿ. ಇವಾಗ ಅದಾನಿ ಅವ್ರದ್ದು ಇಸ್ರೇಲ್ ಅಲ್ಲಿ ಪೋರ್ಟ್ ಇದೆ. ಅದಾನಿ ಅವ್ರ ಜೊತೆ ವ್ಯವಹಾರ ಇಸ್ರೇಲ್ ಸರ್ಕಾರ ಮಾಡ್ತಾ ಇದೆ. ಹೇಳ್ಬೋದಲ್ಲ ನಿಲ್ಸು ಅಂತ. ನರೇಂದ್ರ ಮೋದಿ ಹೇಳ್ತಿದ್ರು, ನಾನು ಉಕ್ರೇನ್ ರಷ್ಯಾ ವಾರ್ ನಿಲ್ಲಿಸ್ಬಿಟ್ಟೆ, ಎದೆ ತಟ್ಕೊಂಡು ಹೇಳ್ತಾರೆ 56 ಇಂಚಿದೆ. ಎಲ್ಲೋಗಿದೆ ಅವ್ರ ಎದೆ? ಅಲ್ಲಲ್ಲ, ಎದೆ ಎಲ್ಲಿದೆ ಇವತ್ತು ಅವ್ರದ್ದು? ಹೇಳ್ಬೋದಾಗಿತ್ತಲ್ಲ, ನಿಲ್ಲಿಸ್ರಿ ವಾರು, ನಿಮ್ ಎಷ್ಟೊಂದು ದೇಶಕ್ಕೆ ಹಾನಿ ಆಗ್ತಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಟ್ರಂಪ್ಗೆ. ನನಗೆ ಇದು ಟ್ರಂಪ್, ನಾನು ವಿಶ್ವಗುರು ಅಂತ ಹೇಳ್ಕೊಂಡು ಇರ್ತಾರಲ್ಲ, ಹೇಳ್ಬೋದಲ್ಲ ಟ್ರಂಪ್ಗೆ. ಟ್ರಂಪ್ ಡಿಯರ್ ಫ್ರೆಂಡ್ ಅಂತ ಹೇಳ್ತಾರಲ್ಲ, ಇದೇ ನರೇಂದ್ರ ಮೋದಿ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಾವು ಇಸ್ರೇಲ್ ಜೊತೆಗೂ ನಮ್ಮ ಸಂಬಂಧ ಚೆನ್ನಾಗಿದೆ. ಲೆಟ್ ಮಿ ಫಿನಿಶ್. ಇಸ್ರೇಲ್ ಜೊತೆಗೂ ನಮ್ಗೆ ಬಹಳಷ್ಟು ವ್ಯವಹಾರಗಳಿವೆ ಮತ್ತು ಇರಾನ್ ಜೊತೆಗೂ ನಮ್ಮ ವ್ಯವಹಾರಗಳಿವೆ, ಸಂಬಂಧಗಳಿವೆ. ಅಮೆರಿಕಾದ ಜೊತೆಗೂ ನಮ್ಗೆ ಹಲವಾರು ಡೀಲ್ಗಳಿವೆ ಮತ್ತು ಸಂಬಂಧಗಳಿವೆ. ಇಂತಹ ಸಂದರ್ಭದಲ್ಲಿ ಮೂರೂ ದೇಶಗಳ ಜೊತೆಗೆ ಚೆನ್ನಾಗಿರುವಂತಹ ಭಾರತ, ನೀವು ಇರಾನ್ ಜೊತೆಗೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಒಳ್ಳೆಯ ವಿದೇಶಾಂಗ ನೀತಿ ಅಂತ ಅನ್ನಿಸಿಕೊಳ್ಳುತ್ತಾ? ಟೆಲ್ ಮೀ. ನೋಡಿ ಮೇಡಮ್, ನೀವು ಇರಾನ್ ಜೊತೆ ಮಾತಾಡ್ಬಿಡ್ಬೇಕಾಗಿತ್ತು. ತಡ್ರಿ ಮೇಡಮ್, ಖಮೇನಿ ಸತ್ತಾಗ ನೀವು ಸಂತಾಪ ಸೂಚಿಸಬೇಕಾಗಿತ್ತು. ಇವಾಗ ಭಾರತ ಒಂದು ಸ್ಟ್ಯಾಂಡ್ ತಗೋಬೇಕು. ಆ ಸ್ಟ್ಯಾಂಡ್ ಅನ್ನು ಭಾರತ ತಗೊಂಡಿದ್ಯಾ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲ. ನೋಡಿ ಇವಾಗ ಅಲ್ಲ, ಇವಾಗ ಹೇಳ್ಬೋದಾಗಿತ್ತಲ್ಲ, ನಿಮ್ಮ ಚಟಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ. ಇವಾಗ ನಾಟೋದವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಶಾಂತಿಯನ್ನ ಬಯಸ್ತೀವಿ, ಆದಷ್ಟು ಬೇಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ತುಂಬಾ ಒಳ್ಳೆ ಭಾಷೆಯಲ್ಲೇ ಹೇಳಿದ್ದಾರೆ. ಅಲ್ಲಲ್ಲ, ಯಾವ ಭಾಷೆಯಲ್ಲಿ ಹೇಳಿದ್ದಾರೆ? ಯಾವ ತರ ಹೋಗ್ಬಿಟ್ಟು ಇಸ್ರೇಲ್ ಪ್ರಧಾನಮಂತ್ರಿಗೆ ಹೋಗಿ ಹೇಳಿದಾರ? ಯುದ್ಧ ಆಗಕ್ಕೆ ಒಂದು 3 ದಿವಸದ ಹಿಂದೆ ಇದೇ ಮೋದಿ ಇದು ಇಸ್ರೇಲ್ ಅಲ್ಲಿ ಇದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಇವೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ವಾ? ಟ್ರಂಪ್ ವಿಶ್ವಗುರು, ನನ್ನ ಫ್ರೆಂಡು, ನನ್ನ ದೊಡ್ಡಣ್ಣ ಅಂತ ಹೇಳ್ತಾರಲ್ಲ, ಇದು ಗುಜರಾತ್ ಸ್ಟೇಡಿಯಂ ಕರ್ಬಿಟ್ಟು ಕ್ಯಾಂಪೇನ್ ಮಾಡಿದ್ರಲ್ಲ, ಹೇಳ್ಬೋದಾಗಿತ್ತಾರ ನಿಲ್ಸಿ, ಎಷ್ಟೊಂದು ದೇಶಕ್ಕೆ ತೊಂದರೆ ಆಗ್ತಿದೆ ಅಂತ. ಎಲ್ಲಿ ಬಂದಿದೆ ಇವ್ರ ಬಾಯಿಂದ? ಅಲ್ಲ, ಅದು ಮಾತ್ರ ಹೇಳಿಲ್ಲ. ಎಲ್ಲಿ ಬಂದಿದೆ ಆ ಬಾಯಿಂದ? ಇವ್ರು ಬಂದಿರೋದು, ಇವರು ಅದಾನಿಗೋಸ್ಕರ, ಅಂಬಾನಿಗೋಸ್ಕರ, ಎಲ್ಲರಿಗೋಸ್ಕರ ದೇಶವನ್ನೇ ಅಡ ಇಟ್ಬಿಟ್ಟಿದ್ದಾರೆ. ಇಸ್ರೇಲ್ ಪ್ರಧಾನಮಂತ್ರಿ ಮುಂದೆ ಮತ್ತೆ ಇದು ಟ್ರಂಪ್ ಮುಂದೆ ದೇಶವನ್ನು ಅಡ ಇಟ್ಟಿದ್ದಾರೆ ಅವರು.